ಸಿಲಿಕಾನ್ ಸಿಟಿಯಲ್ಲಿ ಜಲ ಕ್ಷಾಮ ಯಾವ ರೀತಿ ಎದುರಾಗಿದೆ, ಜೊತೆಗೆ ನೀರಿಗಾಗಿ ತತ್ವಾರ ಹೇಗಿದೆ ಅನ್ನೋದನ್ನ ಪ್ರತಿದಿನ ವಿಸ್ತೃತ ವರದಿಯ ಮೂಲಕ ನಿಮ್ಮ ಪಬ್ಲಿಕ್ ಟಿವಿ ಸರ್ಕಾರದ ಗಮನಕ್ಕೂ ಕೂಡ ತರೋ ಕೆಲಸ ಮಾಡ್ತಾ ಇದೆ. ಇನ್ನೊಂದು ಕಡೆಗೆ ಜಲಮಂಡಳಿ ಸಾರ್ವಜನಿಕರಿಗೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ನಿಮ್ಮ ಏರಿಯಾಗೆ ಯಾವಾಗ ನೀರು ಬರುತ್ತೆ ಅನ್ನೋದು ತಿಳ್ಕೊಳ್ಳುವಂತಹ ಇನ್ಫಾರ್ಮೇಶನ್ ನಿಮ್ಮ ಬೆರಳ ತುದಿಯಲ್ಲೇ ಕೊಡೋದ್ರ ಮೂಲಕ ಸಮಸ್ಯೆಗೆ ಒಂದಷ್ಟು ಸೊಲ್ಯೂಷನ್ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹೇಗೆ ಏನ್ ಕತೆ ಅಂತ ಡೀಟೇಲ್ಸ್ ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರಿಗರಿಗೆ ಜಲಮಂಡಳಿ ಗುಡ್ ನ್ಯೂಸ್. ನೀರಿನ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಹೊಸ ಟೆಕ್ನಾಲಜಿ. ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಕಾವೇರಿ ನೀರಿನ ಹಾಹಾಕಾರ ಮುಗಿಲು ಮುಟ್ತಾ ಇದೆ. ಕಾವೇರಿ ನೀರಿಗಾಗಿ ರಾತ್ರಿ ಹಗಲು ಅನ್ನದೇ ಜಾಗರಣೆ ಮಾಡುವ ಪರಿಸ್ಥಿತಿ ಸಿಟಿ ಮಂದಿಗೆ ಎದುರಾಗಿದೆ. ಆದ್ರೀಗ ಈ ಸಮಸ್ಯೆಯನ್ನ ಬಗೆಹರಿಸಲಿಕ್ಕಂತಲೇ ಜಲಮಂಡಳಿ ವಿನೂತನವಾದ ತಂತ್ರಜ್ಞಾನವನ್ನ ಅಳವಡಿಸಲಿಕ್ಕೆ ಮುಂದಾಗಿದೆ. ಈ ಮೂಲಕ ಸಿಟಿ ಮಂದಿಗೆ ಗುಡ್ ನ್ಯೂಸ್ ಕೊಟ್ಟಿದೆ. ಸಿಟಿ ಮಂದಿಗೆ ಕಾವೇರಿ ನೀರು ಯಾವಾಗ ನಿಮ್ಮ ಏರಿಯಾದಲ್ಲಿ ಬರುತ್ತೆ ಅನ್ನೋದನ್ನ ಜನರಿಗೆ ತಿಳಿಸುವ ಸಲುವಾಗಿ ಜಲಮಂಡಳಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನವನ್ನ ಅಳವಡಿಸಲಿಕ್ಕೆ ಮುಂದಾಗಿದೆ. ಸಾರ್ವಜನಿಕರು ಕಾಲ್ ಅಥವಾ ಮೆಸೇಜ್ ಮಾಡುವ ಮೂಲಕ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ. ಇದಕ್ಕಾಗಿ ಜಲಮಂಡಳಿ ಆಪ್ ಅಥವಾ ಟೋಲ್ ಫ್ರೀ ನಂಬರ್ ಪರಿಚಯಿಸಲಿಕ್ಕೆ ಮುಂದಾಗಿದ್ದು, ಆಪ್ ಮೂಲಕ ಮಾಹಿತಿ ಅಥವಾ ಮೆಸೇಜ್ ಮೂಲಕ ಮಾಹಿತಿಯನ್ನು ಪಡೆದು ನೀರು ಬರುವ ಸಮಯವನ್ನು ತಿಳಿದುಕೊಳ್ಳಬಹುದು. ಯಾವ ಏರಿಯಾದಲ್ಲಿ ಒಂದು ಟೈಮ್ ಟೇಬಲ್ ಫಿಕ್ಸ್ ಮಾಡಿದ್ವಿ. ಕೆಲವು ಕಡೆ 3 to 4 hours, 3 hours, 4 hours, 5 hours ಡಿಪೆಂಡ್ಸ್ ಅಪಾನ್ ದ ಪ್ರೆಷರ್ ಅಂಡ್ ನಂಬರ್ ಆಫ್ ಕನೆಕ್ಷನ್ಸ್ ಮೇಲೆ ನಾವು ಒಂದು ಅಲಾಟ್ಮೆಂಟ್ ಟೈಮಿಂಗ್ಸ್ ಆಫ್ ಸಪ್ಲೈ ಟೈಮ್ ಮಾಡಿದ್ವಿ. ಸೊ ಇದೊಂದು ಹೊಸ ಒಂದು R&D ರಿಸರ್ಚ್ ವಿಷಯದಲ್ಲಿ ಒಂದು ಮೋರ್ ಅಪ್ಗ್ರೇಡೇಷನ್ ತಗೊಂಡಿದ್ವಿ. ಇದೊಂದು ಕನ್ಸ್ಯೂಮರ್ಸ್ ಎಲ್ಲರಿಗೂ ಒಂಥರ SMS ಅಲರ್ಟ್ ಟೈಪ್ ಮಾಡಬೇಕಂತಾಗಿ ಒಂದು ಹೊಸ ಆ್ಯಪ್ ಬಂದಿದೆ. NIC ಟೈಪ್ ಮಾಡಿಬಿಟ್ಟು ಪ್ರಕ್ರಿಯೆ ನಡೀತಾ ಇದೆ. ಅದು ಒಂದು ಇಂಪ್ಲಿಮೆಂಟ್ ಮಾಡೋಕ್ಕೆ ರೆಡಿ ಆಗಿದ್ದೀವಿ. ನಾವು ಎಲ್ಲ ಗ್ರಾಹಕರಿಗೆ SMS ಮುಖಾಂತರ ಅಲರ್ಟ್ ಮೆಸೇಜ್ ಬರುತ್ತೆ. ಸಪ್ಲೈ ಟೈಮಿಂಗ್ ಸ್ಟಾರ್ಟ್ ಆಗುತ್ತೆ, ಇಂಥ ಟೈಮ್ ಸ್ಟಾರ್ಟ್ ಆಗುತ್ತೆ, ಸಿಟಿ ಕ್ಲೋಸ್ ಆಗುತ್ತೆ, ಇಂಥ ವಾಲ್ ಆಪರೇಷನ್ ಮಾಡ್ತಾ ಇದ್ದಾರೆ, ಇಂಥ ಜಾಗದಲ್ಲಿ ಇಂಥ ವಿಷಯ ಲೊಕೇಶನ್ಸ್ ಅಂತೆಲ್ಲ ಪ್ರತಿಯೊಂದು ಈ ಟೈಮ್ ಮೆಸೇಜ್ ಎಲ್ಲ ಬರುತ್ತೆ. ಇನ್ನು ಈ ಸಂಬಂಧ ಆಪ್ ಅಥವಾ ಟೋಲ್ ಫ್ರೀ ನಂಬರ್ ಅನ್ನ ಇದೇ ಏಪ್ರಿಲ್ ಮೊದಲ ವಾರದಲ್ಲಿ ಬಿಡುಗಡೆ ಮಾಡಲಿಕ್ಕೆ ಜಲಮಂಡಳಿ ತಯಾರಿ ನಡೆಸಿದೆ. ಈ ಮೂಲಕ ಸಮಯದ ಮಾಹಿತಿ ಇಲ್ಲದೆ ಗಂಟೆಗಟ್ಟಲೆ ನೀರಿಗಾಗಿ ಕಾಯೋದನ್ನು ತಪ್ಪಿಸಲಿಕ್ಕೆ ಈ ಮೂಲಕ ಜಲಮಂಡಳಿ ಮುಂದಾಗಿದೆ. ಒಟ್ಟಾರೆ ಜನರ ಸಹಾಯಕ್ಕಾಗಿ BWSSB ಪ್ಲಾನ್ ಏನೋ ಮಾಡ್ತಾ ಇದೆ. ಆದರೆ ಇದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಕಾದ್ ನೋಡಬೇಕು. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.